hidden, forever on fire. ಇಂದು ಮಹತ್ವದ ರಾಜ್ಯ ಸಚಿವ ಸಂಪುಟ ಸಭೆ ಹಮ್ಮಿಕೊಳ್ಳಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆ ನಡೆಯುತ್ತೆ. ಸಭೆಯಲ್ಲಿ ರಾಜ್ಯದ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಇವತ್ತು ಚರ್ಚೆ ನಡೆಯಲಿದೆ. ಮಧ್ಯಾಹ್ನ 3 ಗಂಟೆಗೆ ವಿಧಾನಸೌಧದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಹಮ್ಮಿಕೊಳ್ಳಲಾಗ್ತಾ ಇದೆ. ಹಲವಾರು ಮಹತ್ವದ ವಿಷಯಗಳ ಬಗ್ಗೆ ಇವತ್ತು ಚರ್ಚೆಯಾಗುತ್ತೆ. ಹಲವಾರು ಯೋಜನೆಗಳಿಗೆ ಅನುದಾನ ಬಿಡುಗಡೆಯಾಗುವಂತಹ ಸಾಧ್ಯತೆ ಇದೆ. ಕೆಲವು ಯೋಜನೆಗಳಿಗೆ, ಮಹತ್ತರ ಯೋಜನೆಗಳಿಗೆ ಅನುದಾನ ಬಿಡುಗಡೆಯಾಗುವಂತಹ ಸಾಧ್ಯತೆ ಇದೆ. ಅದೇ ರೀತಿ ಯಾವ್ಯಾವ ಒಂದು ಕ್ಷೇತ್ರದಲ್ಲಿ, ಯಾವ್ಯಾವ ಇಲಾಖೆಗಳಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಚರ್ಚೆಯಾಗುವ ಸಾಧ್ಯತೆ ಇದೆ. ಕೆಲವು ಮಹತ್ತರ ಘೋಷಣೆಗಳನ್ನು ಕೂಡ ರಾಜ್ಯ ಸರ್ಕಾರ ಮಾಡಬಹುದು. ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ. ಈ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಎಲ್ಲ ಸಚಿವರು ಕೂಡ ಭಾಗಿಯಾಗಲಿದ್ದಾರೆ. ಸಚಿವರು ಭಾಗಿಯಾಗಿ ಎಲ್ಲ ಸಚಿವರಿಂದ ಸಿಎಂ ಸಿದ್ದರಾಮಯ್ಯ ಮಾಹಿತಿ ಕೂಡ ಪಡೆದುಕೊಳ್ಳಲಿದ್ದಾರೆ. ಯಾವ ಕ್ಷೇತ್ರಗಳಿಗೆ ಅನುದಾನದ ಅವಶ್ಯಕತೆ ಇದೆ, ಯಾವ್ಯಾವ ಒಂದು ಇಲಾಖೆಗಳಿಗೆ ಅನುದಾನದ ಕೊರತೆ ಕಂಡು ಬರ್ತಾ ಇದೆ, ಆಯಾ ಕ್ಷೇತ್ರಗಳಿಗೆ, ಆಯಾ ಯೋಜನೆಗಳಿಗೆ ಅನುದಾನ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ಸಚಿವರಿಂದ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕೂಡ ಪಡೆಯಲಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ವಿಧಾನಸೌಧದಲ್ಲಿ ಸಭೆ ಹಮ್ಮಿಕೊಳ್ಳಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ. ಇನ್ನು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇವತ್ತು ಯಾವೆಲ್ಲ ಮಹತ್ತರ ವಿಚಾರಗಳು ಚರ್ಚೆ ಆಗುತ್ತೆ ಅಂತ ನೋಡೋದಾದ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ರೋಗ ಪತ್ತೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗತ್ತೆ. ಯಾಕಂದರೆ ಈವರೆಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಕೇವಲ ಪ್ರಾಥಮಿಕವಾಗಿ ಚಿಕಿತ್ಸೆ ಕೊಡೋದಕ್ಕೆ ಮಾತ್ರ ಬಳಕೆ ಮಾಡಲಾಗ್ತಾ ಇತ್ತು. ಆದರೆ ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ರೋಗ ಪತ್ತೆ ಮಾಡೋದಕ್ಕೂ ಕೂಡ ರಾಜ್ಯ ಸರ್ಕಾರ ಎಲ್ಲ ಯೋಜನೆಗಳನ್ನು ಸಿದ್ಧಪಡಿಸುವ ಸಾಧ್ಯತೆ ಇದೆ. ಕೇಂದ್ರ ಅಗತ್ಯ ಉಪಕರಣಗಳ ಖರೀದಿಗೆ 145 ಕೋಟಿ ಹಣವನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಪ್ರಯೋಗಾಲಯಕ್ಕೆ, ಯಾಕಂದರೆ ಎಲ್ಲ ರೀತಿಯಾದಂತಹ ಒಂದು ಕಾಯಿಲೆಗಳನ್ನು ಪರೀಕ್ಷೆ ಮಾಡಬೇಕು ಅಂದರೆ ಅದಕ್ಕೆ ಪ್ರಯೋಗಾಲಯ ಬೇಕೇ ಬೇಕಾಗತ್ತೆ. ರಕ್ತ ತಪಾಸಣೆ ಆಗಿರಬಹುದು, ಅದೇ ರೀತಿಯಾಗಿ ಇನ್ನಿತರ ಆರೋಗ್ಯ ತಪಾಸಣೆಗೆ ಬೇಕಾಗಿರುವಂತಹ ಎಕ್ವಿಪ್ಮೆಂಟ್ಸ್ ಏನಿದೆ ಅದೆಲ್ಲವನ್ನು ಖರೀದಿ ಮಾಡೋದಕ್ಕೆ ಅಂತ 145 ಕೋಟಿ ರೂಪಾಯಿ ಇವತ್ತು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಪ್ರಯೋಗಾಲಯ ಉಪಕರಣಗಳ ಖರೀದಿ ಮಾಡೋದಕ್ಕೆ 84 ಕೋಟಿ, 5 PHC ಕೇಂದ್ರಗಳನ್ನು ನಿರ್ಮಾಣ ಮಾಡೋದಕ್ಕೂ ಕೂಡ 72 ಕೋಟಿ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಇನ್ನು 50 ಹಾಸಿಗೆ ತೀವ್ರ ನಿಗಾ ಘಟಕ ಚಿಂತಾಮಣಿಗೆ ಶಿಫ್ಟ್ ಆಗುವಂತಹ ಸಾಧ್ಯತೆ ಇದೆ. ಇದರಲ್ಲೂ ಕೂಡ ಹೆಚ್ಚಳ ಮಾಡುವಂತಹ, ಬದಲಾವಣೆ ಮಾಡುವ ಸಾಧ್ಯತೆ ಇದೆ. ಚಿಕ್ಕಬಳ್ಳಾಪುರದ CIMSನಿಂದ ಚಿಂತಾಮಣಿಗೆ ಇದನ್ನು ಶಿಫ್ಟ್ ಮಾಡಲಾಗುತ್ತೆ. ನಂದಿ ವೈಜ್ಞಾನಿಕ ವಿಶ್ವವಿದ್ಯಾಲಯಕ್ಕೆ ಘಟಕ ಮಂಜೂರಾಗಿತ್ತು. ರಾಯಚೂರು ಯರಮರಸನಲ್ಲಿ ವಿದ್ಯಾರ್ಥಿ ನಿಲಯ, ಅದೇ ರೀತಿ ಕುರುಬರ ಸಂಘಕ್ಕೆ 14 ಗುಂಟೆ ಜಮೀನು ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇವತ್ತು ಚರ್ಚೆ ಆಗುತ್ತೆ. ಚಾಣಕ್ಯ ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇವತ್ತು ಚರ್ಚೆ ಆಗುತ್ತೆ. ಪಂಚಾಯತ್ ರಾಜ್ ವಿವಿ ತಿದ್ದುಪಡಿ ವಿಧೇಯಕ ಬಗ್ಗೆಯೂ ಕೂಡ ಚರ್ಚೆಯಾಗುವ ಸಾಧ್ಯತೆ ಇದೆ. ಇನ್ನು APMCಗಳಲ್ಲಿ ಡಿಜಿಟಲ್ ವೇ ಬ್ರಿಡ್ಜ್ ಅನ್ನುವಂಥದ್ದೇನಿದೆ, ಅಂದರೆ ವೇಟಿಂಗ್ ಮಾಡೋದಕ್ಕೆ ಏನೋ ಮಷಿನ್ಗಳನ್ನು ಬಳಕೆ ಮಾಡಲಾಗ್ತಾ ಇತ್ತು, ಅದನ್ನು ಡಿಜಿಟಲೀಕರಣ ಮಾಡೋದಕ್ಕೂ ಕೂಡ 11 ಕೋಟಿ ವೆಚ್ಚದಲ್ಲಿ 15 ಕಡೆ ವೇ ಬ್ರಿಡ್ಜ್ಗಳನ್ನು ಸ್ಥಾಪನೆ ಮಾಡುವಂತಹ ಸಾಧ್ಯತೆ ಇದೆ. 12 APMCಗಳಲ್ಲಿ ಸ್ಥಾಪನೆ ಮಾಡೋದಕ್ಕೆ ಅನುಮತಿ ನೀಡುವಂತಹ ಸಾಧ್ಯತೆ ಇದೆ. ಇದರಿಂದ ಸಮಯ ಕೂಡ ಉಳಿಸಬಹುದು. ಅದರ ಜೊತೆಗೆ ಆ್ಯಕ್ಯುರೇಟ್ ಆಗಿ ವೇಟ್ ಮಾಡುವಂತಹ ಒಂದು ಕೆಲಸಕ್ಕೂ ಕೂಡ ಇದು ಅನುಕೂಲ ಆಗುತ್ತೆ. ರೈತರಿಗೆ ಇದರ ಅನುಕೂಲ ಸಾಕಷ್ಟು ಸಿಗುತ್ತೆ. ಸರಕು ಸೇವೆಗಳ ತಿದ್ದುಪಡಿ ವಿಧೇಯಕಕ್ಕೆ ಒಪ್ಪಿಗೆ ನೀಡುವಂತಹ ಸಾಧ್ಯತೆ ಇದೆ. BBMP ವಿಧೇಯಕ ತಿದ್ದುಪಡಿಗೆ ಒಪ್ಪಿಗೆ ನೀಡುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಕಾವೇರಿ ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಾಣ ಮಾಡೋದಕ್ಕೂ ಕೂಡ KR ನಗರ ಕಪ್ಪಡಿ ಗ್ರಾಮದ ಬಳಿಯಲ್ಲೂ ಕೂಡ ಸೇತುವೆ ನಿರ್ಮಾಣ ಮಾಡೋದಕ್ಕೆ 25 ಕೋಟಿಗಳ ಅಂದಾಜು ಮೊತ್ತಕ್ಕೆ ಸಹಿ ಹಾಕುವಂತಹ ಸಾಧ್ಯತೆ ಕೂಡ ಇದೆ. 500 ಸರ್ಕಾರಿ ಶಾಲೆಗಳು ಪಬ್ಲಿಕ್ ಶಾಲೆಗಳಾಗಿ ಪರಿವರ್ತನೆಯಾಗುವ ಸಾಧ್ಯತೆ ಇದೆ. ಇದು ಮಕ್ಕಳಿಗೆ ಕೂಡ ಖುಷಿ ತರುವಂತಹ ಒಂದು ವಿಚಾರ. ಅದೇ ರೀತಿ ಪಾಲಕರಿಗೆ, ಪೋಷಕರಿಗೂ ಕೂಡ ಇದೊಂದು ಸಂತಸದ ವಿಚಾರ. 500 ಸರ್ಕಾರಿ ಶಾಲೆಗಳನ್ನು ಪಬ್ಲಿಕ್ ಶಾಲೆಗಳಾಗಿ ಅದನ್ನು ಪರಿವರ್ತನೆ ಮಾಡುವಂತಹ ಒಂದು ವಿಚಾರಕ್ಕೂ ಕೂಡ ಸರ್ಕಾರ ಮುಂದಾಗುವ ಸಾಧ್ಯತೆ ಇದೆ. 2500 ಕೋಟಿ ವೆಚ್ಚದಲ್ಲಿ
ಪರಿವರ್ತನೆ ಮಾಡೋದಕ್ಕೆ ಸಮ್ಮತಿ ಕೊಡುವ ಸಾಧ್ಯತೆ ಇದೆ. ರೈಲು ಬೋಗಿಗಳ ಖರೀದಿಗೆ 4,300 ಕೋಟಿ ಅನುದಾನ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಕೇಂದ್ರ ರಾಜ್ಯದ 50-50 ಅನುಪಾತದ ಅಡಿಯಲ್ಲಿ ಖರೀದಿ ಮಾಡಲಾಗುತ್ತೆ. ಬೆಂಗಳೂರು ಉಪನಗರ ರೈಲು ಯೋಜನೆಗೆ ಖರೀದಿ ಮಾಡಲಾಗುತ್ತೆ. ರೈಲು ಬೋಗಿಗಳನ್ನು ಖರೀದಿ ಮಾಡೋದಕ್ಕೆ ಇವತ್ತು ಒಪ್ಪಿಗೆ ನೀಡಲಾಗುತ್ತೆ. ಪ್ರವಾಸೋದ್ಯಮ ರೋಪ್ ವೇಸ್ ವಿಧೇಯಕಕ್ಕೆ ಇವತ್ತು ಒಪ್ಪಿಗೆ ನೀಡುವ ಸಾಧ್ಯತೆ ಇದೆ. ಅಂದರೆ ಎಲ್ಲೆಲ್ಲಿ ಪ್ರವಾಸೋದ್ಯಮಗಳು ನಡೀತಾ ಇದೆ, ಎಲ್ಲೆಲ್ಲಿ ರೋಪ್ ವೇಗಳನ್ನು ನಿರ್ಮಾಣ ಮಾಡಬಹುದು, ಅಲ್ಲಲ್ಲಿ ರೋಪ್ ವೇ ನಿರ್ಮಾಣ ಮಾಡೋದಕ್ಕೆ ಒಂದು ವಿಧೇಯಕ ಅಂದರೆ ಒಂದು ಕಾನೂನಿಗೆ ಒಪ್ಪಿಗೆ ನೀಡುವಂತಹ ಸಾಧ್ಯತೆ ಕೂಡ ಇದೆ. ಅದೇ ರೀತಿ ಆ ರೈಲುಗಳ ಒಂದು ಕೊರತೆ ಕೂಡ ಕಂಡು ಬರ್ತಾ ಇತ್ತು. ಇದೇ ಕಾರಣಕ್ಕಾಗಿ ರೈಲುಗಳಿಗೆ ಬೋಗಿಗಳನ್ನು ಅಳವಡಿಕೆ ಮಾಡೋದಕ್ಕೆ, ಈ ಕೊರತೆ ನೀಗಿಸೋದಕ್ಕೆ ರೈಲು ಬೋಗಿಗಳ ಖರೀದಿ ಮಾಡೋದಕ್ಕೆ 4,300 ಕೋಟಿ ಅನುದಾನ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ. ಇಲ್ಲಿ ಕೇಂದ್ರ ಹಾಗೂ ರಾಜ್ಯ 50-50 ಅನುಪಾತದಲ್ಲಿ ಖರೀದಿ ಮಾಡೋದಕ್ಕೆ ಮುಂದಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಇವತ್ತು ಮಹತ್ವದ ಕ್ಯಾಬಿನೆಟ್ ಸಭೆ ನಡೆಯುತ್ತೆ. ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಬಹುದು, ರಾಜ್ಯದ ಯಾವ್ಯಾವ ಒಂದು ಇಲಾಖೆಗಳಿಗೆ ಯಾವ್ಯಾವ ಕ್ಷೇತ್ರಗಳಿಗೆ ಅನುದಾನದ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ಅಂತ? ಸಂತೋಷ್, ಇವತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮಧ್ಯಾಹ್ನ 3 ಗಂಟೆಗೆ ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ ಅಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ನಡೀತಾ ಇದೆ. ಇದು 3 ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿನ ಹಿನ್ನೆಲೆಯಲ್ಲಿ ರಾಜ್ಯದ ಜನರಿಗೆ ಬಂಪರ್ ಗಿಫ್ಟ್ ಅನ್ನ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ. ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಅನುಮತಿಯನ್ನ ಕೊಡೋದು, ಹಾಗೆ ಹಣಕಾಸು ಬಿಡುಗಡೆಗೂ ಕೂಡ ರಾಜ್ಯ ಸರ್ಕಾರ ಈಗ ಮುಂದಾಗಿದೆ. ಇವತ್ತಿನ ಸಂಪುಟ ಸಭೆಯಲ್ಲಿ ಹಲವು ಪ್ರಮುಖ ಯೋಜನೆಗಳಿಗೆ ಅನುಮತಿಯನ್ನ ಕೊಡುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ರಾಜ್ಯದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೇನಿದೆ ಅದರ ಅಭಿವೃದ್ಧಿಯನ್ನ ಮಾಡೋದಕ್ಕೆ, ಮೂಲಸೌಕರ್ಯಗಳನ್ನ ಒದಗಿಸೋದಕ್ಕೆ, ಜೊತೆಗೆ ಉಪಕರಣಗಳನ್ನ ಖರೀದಿ ಮಾಡೋದಕ್ಕೆ ಈ ಅನುದಾನವನ್ನ ಬಿಡುಗಡೆ ಮಾಡುವಂತ ಒಂದು ನಿರ್ಧಾರವನ್ನ ಇವತ್ತಿನ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ. ಜೊತೆಗೆ ಪ್ರಯೋಗಾಲಯಗಳಿಗೆ, ಅಂದ್ರೆ ಏನು ರಕ್ತ ಪರೀಕ್ಷೆ ಅಥವಾ ವಿವಿಧ ಆರೋಗ್ಯ ಪರೀಕ್ಷೆಗಳನ್ನ ಮಾಡಲಾಗತ್ತೆ, ಅದಕ್ಕೆ ಬೇಕಾದಂತ ಉಪಕರಣಗಳನ್ನ ಖರೀದಿ ಮಾಡೋದಕ್ಕೆ ಸುಮಾರು 84 ಕೋಟಿ, ಜೊತೆಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ರೋಗ ಪತ್ತೆಯನ್ನ ಮಾಡುವುದಕ್ಕೆ 145 ಕೋಟಿ, ಜೊತೆಗೆ 5 PHC ಕೇಂದ್ರಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ನಿರ್ಮಾಣಕ್ಕೆ ಸುಮಾರು 32 ಕೋಟಿ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಇವತ್ತು ಸಂಪುಟ ಸಭೆ ಒಪ್ಪಿಗೆಯನ್ನ ಕೊಡುವಂತ ಸಾಧ್ಯತೆಗಳಿದೆ. ಅದರ ಜೊತೆಗೆ 50 ಹಾಸಿಗೆಗಳ ತೀವ್ರ ನಿಗಾ ಘಟಕವನ್ನ ನಂದಿ ವೈದ್ಯಕೀಯ ಮಹಾವಿಜ್ಞಾನಕ್ಕೆ ಕೊಡಲಾಗಿತ್ತು ಹಿಂದೆ. ಅಂದ್ರೆ ಚಿಕ್ಕಬಳ್ಳಾಪುರದ ಮೆಡಿಕಲ್ ಕಾಲೇಜ್ ಏನಿತ್ತು ಅದಕ್ಕೆ ಮಂಜೂರು ಮಾಡಲಾಗಿತ್ತು. ಈಗ ಅದನ್ನ ಶಿಫ್ಟ್ ಮಾಡಿ ಅದನ್ನ ಚಿಂತಾಮಣಿಗೆ ಕೊಡುವಂತ ಒಂದು ನಿರ್ಧಾರವನ್ನ ಇವತ್ತಿನ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಲಾಗತ್ತೆ. ಯಾಕಂದ್ರೆ ಈ ವಿಚಾರದಲ್ಲಿ ಡಾಕ್ಟರ್ ಇಂದಿನ ಸುಧಾಕರ್ ಹಾಗೆ ಈಗಿನ MC ಸುಧಾಕರ್ ಅವರ ನಡುವೆ ಒಂದ್ ರೀತಿಯಾದಂತಹ ತಿಕ್ಕಾಟ ಶುರುವಾಗಿತ್ತು. ಹಾಗಾಗಿ ಸುಧಾಕರ್ ಏನ್ ಚಿಕ್ಕಬಳ್ಳಾಪುರಕ್ಕೆ ಕೊಂಡೊಯ್ದಿದ್ರು ಆ ಒಂದು ಹಾಸಿಗೆಯ ಆಸ್ಪತ್ರೆಯನ್ನ ಈಗ ಚಿಂತಾಮಣಿಗೆ ಶಿಫ್ಟ್ ಮಾಡುವ ಮೂಲಕ ರಾಜ್ಯ ಸರ್ಕಾರ ಅವ್ರಿಗೆ ತಿರುಗೇಟನ್ನ ಕೊಡುವಂತ ಒಂದು ನಿರ್ಧಾರವನ್ನ ಇವತ್ತಿನ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಜೊತೆಗೆ ರಾಯಚೂರು ಯರಮರಸ್ನಲ್ಲಿ ಕುರುಬ ಸಮುದಾಯದ ವಿದ್ಯಾರ್ಥಿಗಳಿಗಾಗಿ ಒಂದು ವಸತಿ ನಿಲಯವನ್ನ ಸ್ಥಾಪನೆ ಮಾಡೋದಕ್ಕೆ ಬೆಂಗಳೂರು ಕುರುಬರ ಸಂಘ ಮುಂದಾಗಿದೆ. ಅದಕ್ಕೆ ಭೂಮಿಯನ್ನ ಕೊಡೋದಕ್ಕೆ ಇವತ್ತಿನ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ. ಚಾಣಕ್ಯ ವಿವಿ ತಿದ್ದುಪಡಿಗೆ ಇವತ್ತು ವಿಧೇಯಕ ಏನಿತ್ತು ಅದಕ್ಕೆ ತಿದ್ದುಪಡಿಯನ್ನ ತರುವಂತ ಒಂದು ನಿರ್ಧಾರಗಳು ಕೂಡ ಇವತ್ತಿನ ಸಂಪುಟ ಸಭೆಯಲ್ಲಿ ಪ್ರಕಟ ಆಗಬಹುದು. ಯಾಕೆಂದ್ರೆ ಬಹು ಕೋಟಿ ಮೌಲ್ಯದ ಭೂಮಿಯನ್ನ ಇಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಚಾಣಕ್ಯ ವಿವಿಗೆ ಕೊಡಲಾಗಿತ್ತು. ಸೊ ಇದು ಸಾಕಷ್ಟು ವಿವಾದಕ್ಕೂ ಕೂಡ ಒಳಗಾಗಿತ್ತು. ಯಾಕೆಂದ್ರೆ ಕೋಟಿ ಬೆಲೆ ಬಾಳುವಂತಹ ಭೂಮಿಯನ್ನ ಕೇವಲ ಕಡಿಮೆ ಅಮೌಂಟಿಗೆ ಕೊಡಲಾಗಿದೆ ಅನ್ನುವಂತ ಒಂದು ಆರೋಪಗಳು ಕೂಡ ಎದುರಾಗಿತ್ತು. ಹಾಗಾಗಿ ಸಂಘ ಪರಿವಾರದ ಚಟುವಟಿಕೆಗಳನ್ನ ವಿದ್ಯಾರ್ಥಿಗಳ ಮೇಲೆ ಇರೋದಕ್ಕೆ ಈ ಒಂದು ವಿವಿಯನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂತ ಆರೋಪಗಳು ಕೂಡ ಇತ್ತು. ಸೊ ಹಾಗಾಗಿ ಅದಕ್ಕೆ ತಿದ್ದುಪಡಿಯನ್ನ ತರುವಂತ ಒಂದು ನಿರ್ಧಾರಗಳನ್ನ ಇವತ್ತಿನ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಬಹುದು. ಜೊತೆಗೆ ಭೂಮಿಯನ್ನ ಏನ್ ಕೊಡಲಾಗಿತ್ತು ಅದರಲ್ಲಿ ಕಡಿತಗೊಳಿಸುವಂತ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಬಹುದು ಸಂತೋಷ್. ಜೊತೆಗೆ ಪಬ್ಲಿಕ್ ಶಾಲೆಗಳು, ರಾಜ್ಯದಲ್ಲಿ ಸುಮಾರು 500 ಪಬ್ಲಿಕ್ ಶಾಲೆಗಳನ್ನ ಸ್ಥಾಪನೆ ಮಾಡೋದಕ್ಕೆ, ನಿರ್ಮಾಣ ಮಾಡೋದಕ್ಕೆ ಇವತ್ತಿನ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಸಿಗುವಂತ ಸಾಧ್ಯತೆಗಳಿದೆ. ಯಾಕೆಂದ್ರೆ ಆರೋಗ್ಯ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗಿದೆ. ಹಾಗಾಗಿ ಬಡವರ ಮಕ್ಕಳಿಗೂ ಕೂಡ ಇಂಗ್ಲಿಷು ಕಲಿಕೆ ಸುಲಭವಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ
2,500 ಕೋಟಿ ರೂಪಾಯಿಗಳ ಒಂದು ವೆಚ್ಚದಲ್ಲಿ ರಾಜ್ಯದಲ್ಲಿ ಸುಮಾರು 500 ಪಬ್ಲಿಕ್ ಶಾಲೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಯಾಕಂದ್ರೆ ಇವತ್ತಿನ ಖಾಸಗಿ ಶಾಲೆಗಳು ಮತ್ತೆ ಕಾನ್ವೆಂಟ್ಗಳೇನಿದೆ ಅದರಲ್ಲಿ ಕಲಿತಾ ಇರುವಂತವರೆಲ್ಲರೂ ಕೂಡ ಮಧ್ಯಮ ವರ್ಗ ಹಾಗೆ ಶ್ರೀಮಂತ ವರ್ಗದವರು. ಹಾಗಾಗಿ ಬಡವರ ಮಕ್ಕಳಿಗೆ ಇಂಗ್ಲಿಷು ಕಬ್ಬಿಣದ ಕಡಲೆ ಆಗ್ತಾ ಇದೆ. ಆ ಕಾರಣಕ್ಕೆ ಈ ಪಬ್ಲಿಕ್ ಶಾಲೆಗಳನ್ನ ಸ್ಥಾಪನೆ ಮಾಡುವ ಮೂಲಕ ಪ್ರಾಥಮಿಕ ಹಂತದಿಂದಲೇ ಬಡವರ ಮಕ್ಕಳಿಗೂ ಕೂಡ ಇಂಗ್ಲಿಷು ಶಿಕ್ಷಣದ ಸೌಲಭ್ಯವನ್ನ ಕಲ್ಪಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೊಂದು ಮಹತ್ತರವಾದಂತ ನಿರ್ಧಾರವನ್ನ ಇವತ್ತಿನ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿದೆ. ಅದರ ಜೊತೆಗೆ ಬೆಂಗಳೂರು ಸಬರ್ಬನ್ ರೈಲು ಯೋಜನೆ ಇಲ್ಲಿಯವರೆಗೂ ಕೂಡ ಕುಂತಾನೆ ಸಾಗ್ತಾ ಇದೆ. ಯಾಕೆಂದ್ರೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಎರಡೂ ಕೂಡ 50-50 ಅನುಪಾತದಲ್ಲಿ ಅರ್ಧ ಕೇಂದ್ರ ಸರ್ಕಾರ ಅನುದಾನವನ್ನ ಕೊಡ್ಬೇಕಾಗತ್ತೆ, ಇನ್ನರ್ಧ ರಾಜ್ಯ ಸರ್ಕಾರ ಅನುದಾನವನ್ನ ನೀಡಬೇಕಾಗತ್ತೆ. ಈ ಒಂದು ಯೋಜನೆಯನ್ನ ಈ ಕಾರ್ಯಗತಗೊಳಿಸಬೇಕಾಗಿತ್ತು. ಆದ್ರೆ ಇಲ್ಲಿಯವರೆಗೂ ಕೂಡ ಅದು ಕುಂಠಿತ ಸಾಗ್ತಾ ಇದೆ. ಅಂದ್ರೆ ಬೆಂಗಳೂರು ಸುತ್ತಮುತ್ತ ಇರುವಂತಹ ನಗರಗಳಿಗೆ ರೈಲಿನ ಸಂಪರ್ಕವನ್ನ ಕಲ್ಪಿಸುವಂತಹ ಒಂದು ಯೋಜನೆ ಆ ಜನರನ್ನ ಅಂದ್ರೆ ಆ ಭಾಗಗಳಿಗೆ ತ್ವರಿತವಾಗಿ ಬೆಂಗಳೂರಿಗೆ ತಲುಪೋದಕ್ಕೆ, ಬೆಂಗಳೂರಿನಿಂದ ಉಪನಗರಗಳಿಗೆ ತಲುಪೋದಕ್ಕೆ ಈ ಒಂದು ಸಬರ್ಬನ್ ರೈಲಿನ ಒಂದು ಯೋಜನೆಗೆ ಕೇಂದ್ರ ಸರ್ಕಾರ ಅವಕಾಶವನ್ನ ಮಾಡಿಕೊಟ್ಟಿತ್ತು. ಅದಕ್ಕೆ ರಾಜ್ಯ ಸರ್ಕಾರ ಕೂಡ ಅನುದಾನವನ್ನ ಬಿಡುಗಡೆ ಮಾಡಬೇಕಾಗತ್ತೆ. ಹಾಗಾಗಿ ಸುಮಾರು 4,300 ಕೋಟಿ ರೂಪಾಯಿಗಳನ್ನ ರೈಲು ಬೋಗಿಗಳನ್ನ ಖರೀದಿ ಮಾಡೋದಕ್ಕೆ ಈ ಯೋಜನೆಗೆ ರಾಜ್ಯದ ಪಾಲಿನ ಹಣವನ್ನ ಬಿಡುಗಡೆ ಮಾಡುವ ನಿಟ್ಟಿನಲ್ಲಿ ಇವತ್ತಿನ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ. ಸರಕು ಮತ್ತು ಸೇವೆಗಳು ಹಾಗೆ ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕ ಸೇರಿದಂತೆ ಸುಮಾರು 5-6 ವಿಧೇಯಕಗಳಿಗೆ ತಿದ್ದುಪಡಿಯನ್ನ ತರೋದಕ್ಕೂ ಕೂಡ ಇವತ್ತಿನ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಸಿಗುವಂತ ಸಾಧ್ಯತೆಗಳಿದೆ. ಸಂತೋಷ್, ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.